ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ವೀಡಿಯೋಗೆ ಏನೇನಾಗ್ತದೆ ನೋಡೋಣ. ಬೆಳಿಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಸಂಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕ್ಲೀನಿಂಗ್ ಆಗ್ಬಿಡ್ತೈತೆ ಫ್ರೆಂಡ್ಸ್. ಸಂಡೇ ಬಂತಂದ್ರೆ ಮಾಡಿನೇ ರಗಡ್ ಆಗ್ಬಿಡ್ತೈತಿ. ವೀಕ್ ಪೂರ್ತಿ ಏನಾಗ್ಬಿಡ್ತೈತಿ, ಸ್ಕೂಲಿಂದು ಅವ್ರು ಹೋದ ತಕ್ಷಣ ಬಾಕಿ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಸಂಡೇ ಇದ್ದಾಗ ಸ್ವಲ್ಪ ಕ್ಲೀನಿಂಗ್ ಕೆಲಸ ಜಾಸ್ತಿ ಆಗ್ತೈತಿ. ಬೆಡ್ಶೀಟ್ ಚೇಂಜ್ ಮಾಡೋದು, ಅದು ಇದು, ಅವನ್ನ ತೊಗೊಂಡೋಗಿದ್ವಿ, ಇವ್ನು ತೊಗೊಂಡೋಗಿದ್ವಿ, ಯೂನಿಫಾರ್ಮ್ ಅವನ್ನೆಲ್ಲ ಸ್ವಲ್ಪ ಕೈಲೇ ಒಗೆಯುವ ಬಟ್ಟೆ ಇದ್ವು, ಸ್ವಲ್ಪ ಮಷೀನಿಗೆ ಹಾಕೋ ಬಟ್ಟೆ ಇದ್ವು. ಅದ್ರೂ ಮಷೀನಿಗೆ ಹಾಕಿದ್ದೆ. ಕೈಲಿ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಇತ್ತೀಚೆಗಿಂದ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್ ಅಗ್ನಿಹೋತ್ರ ಮಾಡೋಕ್ಕೆ. ಬಟ್ ಅದು ಡೈಲಿ ಮಾಡ್ತಾ ರೂಢಿ ಆಗಿಬಿಡ್ತು. ಇನ್ಮೇಲೆ ಅಗ್ನಿಹೋತ್ರ ಮಾಡ್ಲಾರ್ದ ದಿನ ಸ್ಟಾರ್ಟ್ ಮಾಡೋಕ್ಕೆ ಹೋಗಕತ್ತಿಲ್ಲ. ಈವ್ನಿಂಗ್ನು ಮಾಡಲೇಬೇಕು ಅನ್ನಿಸ್ತೈತಿ. ಒಂಥರ ಪೀಸ್ಫುಲ್ ಫೀಲ್ ಆಗಕತ್ತೈತಿ. ಸೊ ಅದಕ್ಕೆ ಇದು ಮುಗಿಸ್ಕೊಂಡು ದಿನ ಸ್ಟಾರ್ಟ್ ಮಾಡಿರ್ತೀನಿ. ಇದಕ್ಕೇನು ಸ್ನಾನಾಗಿನ ಏನು ಮಾಡಬೇಕಂತಿಲ್ಲ. ಜಸ್ಟ್ ಕಸ ಹೊಡ್ಕೊಂಡು ಕೈಕಾಲು ಮುಖ ತಗೊಂಡು ಸ್ಟಾರ್ಟ್ ಮಾಡಿರ್ತೀನಿ. ಹೊರಗಡೆ ಎಲ್ಲ ನಾನು ರಂಗೋಲಿಯವನ್ನೆಲ್ಲ ಮುಗಿಸ್ಕೊಂಡು ಬಂದು ಇದನ್ನು ಮಾಡಿರ್ತೀನಿ. ದೋಸೆ ಮಾಡಬೇಕು, ನಾಳೆ ಸಂಡೇ ಐತಿ ಅಂದ್ಕೊಂಡು ಅಕ್ಕಿ ನೆನಾಕಿದ್ದೆ. ಬಟ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಅದು ಜಗ್ಗಿ ಹಾಲು ನೋಸಾಕತ್ತು. ಸೊ ಅದಕ್ಕೆ ಪೂರಿ ಮಾಡಕತ್ತೀನಿ. ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡೀನಿ. ಇದಕ್ಕೆ ಉಪ್ಪು, ಸಕ್ಕರೆ, ಎಣ್ಣೆ ಹಾಕಿ ಕಲ್ಸಕತ್ತೀನಿ. ಈಗ ಕಲಸಿ ಸ್ವಲ್ಪ ಹೊತ್ತು ಇಡ್ತೀನಿ, ಒಂದು 10 ಮಿನಿಟ್ಸ್. ನನಗೆ ದೋಸೆ ಮಾಡೋ ಪ್ಲ್ಯಾನ್ ಇತ್ತು. ಸೊ ಅದಕ್ಕೆ ನೈಟ್ ಸಿಕ್ಕಾಪಟ್ಟೆ ಹಲ್ಲು ನೋವು ಬಂದಿದ್ದರಿಂದ ಏನೂ ಮಾಡೋಕ್ಕಾಗಲಿಲ್ಲ. ಹಂಗೆ ಇಟ್ಟಿದ್ದೆ. ಅದಕ್ಕೆ ಇದು ಮತ್ತು ಬೆಳಗ್ಗೆ ಎದ್ದು ಪೂರಿ ಮಾಡಕತ್ತೀನಿ. ಬರೀ ಈಗ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡೀನಿ ಅಂತ ನೋಡೋಣ. ಉಳ್ಳಾಗಡ್ಡಿ, ಟೊಮೆಟೊ, ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ, ಆಮೇಲೆ ಒಂದಿಷ್ಟು ಹಸಿ ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಟಿರ್ತೀನಲ್ಲ ಅದನ್ನು ಹಾಕಿ ಸ್ವಲ್ಪ ಬೆಳಕೆರೆ ಚಟ್ನಿ ಮಾಡಿಕೊಂಡೆ. ಇದು ಮಾಡೋದು ಭಾಳ ಈಸಿ ಐತಿ, ನಿಮಗೆಲ್ಲ ಗೊತ್ತಿರ್ತೈತಿ. ಆಮೇಲೆ ವಿಡಿಯೋ ಮಾಡಿದ್ದೆ, ಅದು ವಿಡಿಯೋ ಆಗೇ ಇಲ್ಲ ಫ್ರೆಂಡ್ಸ್. ಅದಕ್ಕಾಗಿ ಇದನ್ನು ಸ್ಕಿಪ್ ಮಾಡಿಬಿಟ್ಟೆ. ಇದು ಈಸಿನೂ ಐತಿ. ಆಮೇಲೆ ಭಾಳ ಕಡೆ ನೋಡಿರ್ತೀರಿ ನೀವು ಬೆಳಗೆರೆ ಚಟ್ನಿ. ಇದು ದೋಸೆ ಮತ್ತು ಪೂರಿ ಇದಕ್ಕೆಲ್ಲ ಮ್ಯಾಚ್ ಆಗ್ತೈತಿ ಮಾಡೋಕೆ. ಸೊ ಹಂಗಾಗಿ ಇದನ್ನು ಈಸಿಯಾಗಿ ಮಾಡಲಿ ಅಂತ, ಈಸಿಯಾಗಿ ಆಗ್ತೈತೆ ಅಂತೇಳಿ ಇದನ್ನು ಮಾಡಿದ್ದೆ. ಪೂರಿ ಜೊತೆಗೂ ಟೇಸ್ಟ್ ಆಗ್ತೈತೆ ಅಂತೇಳಿ. ರಿಮೋಟ್ ಕಾರ್ ಅಂತ ಇದು ಸಾಯಂಕಾಲದ ವಿಡಿಯೋ ಫ್ರೆಂಡ್ಸ್. ಚಾ ಕುಡಿಯುವಾಗಿಂತ ಮಾನ್ಯ ಇದು ನಿನಗ ತಗೋ. ಮಾನ್ಯ ಚಿಟ್ಟಿ ನಿನಗ ಕೈ ನೋಡೋದು. ಸೊ ಸಂಡೇ ವಿಡಿಯೋ ಮಾಡಬೇಕಂತ ಸ್ವಲ್ಪ ವಿಡಿಯೋ ಮಾಡಿದ್ದೆ. ಬಟ್ ಹಲ್ಲು ನೋವಿನ ಸಂಬಂಧ ಏನೂ ಮಾಡೋಕ್ಕಾಗಲಿಲ್ಲ ಮತ್ತು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ಅಪ್ಲೋಡ್ ಮಾಡ್ಲಾರ್ದ ಇದ್ರೆ ಇದನ್ನಾಗ್ತದೆ ಅಂಥೇಳಿ ಅದನ್ನೇ ಮತ್ತು ಮಂಡೇ ದಿನದ 2 ಬ್ಲಾಗು ನಾನು ಕೂಡಿಸಿ ಒಂದು ವಿಡಿಯೋ ಮಾಡೀನಿ ಫ್ರೆಂಡ್ಸ್. ಇದು ಮಂಡೇದ ದಿನದ ಬ್ಲಾಗು. ಅವತ್ತು ನನಗೆ ನೈಟ್ ಹೇಳಿದ್ನಲ್ಲ ಭಾಳ ಹಲ್ಲು ನೋವಾಕತೈತೆ ಅಂಥೇಳಿ. ಸೊ ಅದಕ್ಕೆ ಅದು ಚೆಕ್ ಮಾಡಿಸೇ ಬಿಡೋಣ ಒಮ್ಮೆ ಅಂಥೇಳಿ ಹೋದ್ವಿ. ಡೆಂಟಲ್ ಹಾಸ್ಪಿಟ್ಲಿಗೆ ಹೋದ್ವಿ ಹುಬ್ಳಿ ಒಳಗೆ. ಸೊ ಅಲ್ಲಿ ಹೋದ್ರೆ ಅವರು ರೂಟ್ ಕೆನಲ್ ಮಾಡಿಸ್ಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಮತ್ತು ಡಾಕ್ಟರ್ದು ಅಪಾಯಿಂಟ್ಮೆಂಟನ್ನು ತೊಗೋಬೇಕಂತ. ಅದಕ್ಕೆ ಮತ್ತು ಬುಧವಾರ ಸ್ಕ್ಯಾನ್ ಎಲ್ಲ ಇದನ್ನು ಮಾಡಿದ್ರು, ಎಕ್ಸ್ರೇ ಎಲ್ಲ ಮಾಡಿದ್ರು. ಅದ್ರದ್ದು ಯಾವ ಥರ ಐತಿ ಕಂಡೀಷನ್ ಅಂತೇಳಿ. ಸಿಕ್ಕಾಪಟ್ಟೆ ಹಲ್ಲು ಫ್ರೆಂಡ್ಸ್. ಅದು ಏನು ಮಾಡಬೇಕು ಗೊತ್ತಾಗಕತ್ತಿಲ್ಲ. ಜಗ್ಗಿ ನೋಸ್ತೈತಿ, ಸಣ್ಣಗೆ ನೋಸ್ತಾ ಇರ್ತೈತಿ, ಒಮ್ಮಕ್ಳಿಗೆ ಜೋರಾಗ್ತೈತಿ. ಆದಾಗ ಏನು ಮಾಡ್ಬೇಕಂತನೂ ಗೊತ್ತಾಗಂಗಿಲ್ಲ. ಸೊ ಹಾಗಾಗಿ ಇದು ಒಂದು ದೊಡ್ಡ ಹೆಡ್ಡೇಕ್ ಆಗಿತ್ತು. ಊಟ ಮಾಡೋಕ್ಕೂ ಬರಲ್ಲ, ಏನೂ ಸೊ ಹಂಗಾಗಿ ಏನಾರ ಒಂದು ಮಾಡಿದ್ರಾತಂತೇಳಿ ಹೋಗಿದ್ವಿ. ವಾಪಸ್ ಊರಿಗೆ ಹೊಂಟಿವಿ. ಸ್ವಲ್ಪ ನಂದು ಥ್ರೆಡ್ ಎಲ್ಲ ತೊಗೊಳೋದಿತ್ತು. ಫಸ್ಟ್ ಹೋದ ತಕ್ಷಣ ಅದನ್ನು ಮುಗಿಸ್ಕೊಂಡಿದ್ವಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ.
ನಿಂಬೆ ತಿನ್ನಕತ್ತೀಯ? ನಾನಂತೂ ಎಲ್ಲಿ ಹೋದ್ರೂ ನಿದ್ದೆ ಹೊಡೆದಿದ್ದೆ. ಅದಾಗೂ ಬಸ್ನಾಗಂತೂ ಇಂಥ ಸುಖ ನಿದ್ರೆ ಬರ್ತೈತಂದ್ರೆ ಅದಕ್ಕೆ ಹೇಳಕ್ಕೆ ವರ್ಡ್ಸ್ ಇಲ್ಲ. ಅಷ್ಟು ಬರೀ ನಿದ್ದೆ ಮಾಡ್ತೀನಿ ನಾನು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಹಂಗೆ ಒಂದು 2 ಸ್ಯಾರಿಗೆ ಮ್ಯಾಚಿಂಗ್ ಥ್ರೆಡ್ ಬೇಕಾಗಿತ್ತು. ರಾಯಲ್ ಥ್ರೆಡ್ ಇಲ್ಲಿ ಸಿಗಲ್ಲ ಫ್ರೆಂಡ್ಸ್ ಎಲ್ಲೂ. ಸೊ ಅದಕ್ಕೆ ಹುಬ್ಳಿಗೆ ಹೋದಾಗನ ತೊಗೊಂಡು ಬಂದಿರ್ತೀನಿ. ಮಟೀರಿಯಲ್ ಎಲ್ಲ ತೊಗೊಂಡು ಬಂದಿರ್ತೀನಿ. ಬಟ್ ಮತ್ತು ಏನಾರ 1-2 ಸ್ಯಾರಿ ಹಿಂಗೆ ಮಿಸ್ ಮ್ಯಾಚ್ ಆಗಿಬಿಡ್ತೈತಿ, ಕಲರ್ ತರಲೇಬೇಕಾಗ್ತೈತಿ. ಹಾಗಾಗಿ ಅದು ಪೆಂಡಿಂಗ್ ಭಾಳ ದಿನ ಇಟ್ಟು ಅವೆರಡು ಡಿಸೈನ್ ನಾಳೆಯಿಂದ ಹಾಕ್ಬೇಕಂಥೇಳಿ ಇವತ್ತು ಥ್ರೆಡ್ ತೊಗೊಂಬಂದ್ರಾತಂತ ಥ್ರೆಡ್ ತೊಗೊಂಬಂದ್ವಿ. ನಾವು ಹೋದಾಗನ ತೊಗೊಂಡು ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಯಾಕಂದ್ರೆ ಹಲ್ಲು ಕೀಳಿಸ್ಬೇಕನ್ನೋ ಪ್ಲ್ಯಾನ್ ಇತ್ತಲ್ಲ ನಮ್ಮದು. ಸೊ ಹಾಗಾಗಿ ಮತ್ತು ಬರುವಾಗ ನಮ್ಮದು ಕಂಡೀಷನ್ ಹೆಂಗಿರುತ್ತೋ ಏನೋ ಬೇಡ ಅಂಥೇಳಿ ಹೋಗುವಾಗ ತೊಗೊಂಡು ಹೋದ್ವಿ. ಸೊ ಸಾಯಂಕಾಲ ಆಯ್ತು ವಾಪಸ್ ಬರೋದು. ಜಾನೂ ಬಂದಿದ್ಲು. ಆಕೆಗೆ ಊಟ ಎಲ್ಲ ಮಾಡಿಸಿ ಕಸ ಎಲ್ಲ ಗುಡಿಸ್ಕೊಂಡು ಮತ್ತು ನಾನು ಹೇಳಿದ್ದೆಲ್ಲ ಥ್ರೆಡ್ ತೊಗೊಂಬಂದೆ ಅಂಥೇಳಿ. ಸೊ ಆ ಡಿಸೈನ್ನ ಎಡಿಟ್ ಮಾಡ್ಕೊಳಕತ್ತೀನಿ. ಈ ಥರ ಎಡಿಟ್ ಮಾಡ್ಕೋತೀನಿ ಕಂಪ್ಯೂಟರ್ನಾಗ. ನಾಳೆ ಬೆಳಗ್ಗೆ ಹಾಕ್ಬೇಕಂದ್ರೆ ನೈಟ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಕೆಲವೊಮ್ಮೆ ಡಿಸೈನು ಡ್ಯಾಮೇಜ್ ಬಂದಿರುತ್ತೆ, ಆಮೇಲೆ ಅವ್ರ ಸೈಜಿಗೆ ಆಗ್ತಿರೋದಿಲ್ಲ. ಹಾಗೇನಾರ ಇತ್ತಂದ್ರೆ ಮತ್ತೆ ಎಡಿಟ್ ಮಾಡೋಕ್ಕೆ ಕೊಡ್ತೀನಿ ಬೇರೆಯವ್ರ ಕಡೆ. ಇತ್ತಂದ್ರೆ ಸಣ್ಣ ಪುಟ್ಟ ಏನಾರು ಎಡಿಟ್ ಇತ್ತಂದ್ರೆ ನಾನು ಮಾಡ್ಕೊಂಡಿರ್ತೀನಿ. ಇದ್ರೊಳಗೆ ಕಟ್ಟಿಂಗ್ ಬರೋಂಗಿಲ್ಲ, ಬಟ್ ರೀಸೈಜ್ ಮಾಡ್ಕೋಬೋದು, ದೊಡ್ಡದು ಸಣ್ಣದು ಈ ಥರ ಎಲ್ಲ. ಆಮೇಲೆ ಒಂದು ಲೈನ್ ಬೇಡ ಮತ್ತು ಫ್ಲವರ್ ಬೇಡ ಅಂದರೆ ತೊಗೋಬೋದು. ಯಾರು ಡಿಸೈನ್ ಮಾಡೋರು ಇದ್ರಂದ್ರೆ ಈ ಥರ ಕಟ್ಟಿಂಗ್ ಮಾಡಿ ಆಮೇಲೆ ಒಂದು ಲೈನ್ ಬೇಡ ಅಂದ್ರೆ ಆ ಲೈನ್ ರಿಮೂವ್ ಮಾಡಿ ಕೊಡ್ತೀವಿ, ಡಿಸೈನ್ ರೆಡಿ ಮಾಡಿ. ಆಮೇಲೆ ಸ್ಲೀವಿಗೆ 2 ಸಲ ಹಾಕ್ತೀರಲ್ಲ, ಈಗ ಸಣ್ಣ ಮಷಿನ್ ಇದ್ದವರು ಇದನ್ನು ಇದು ಸಾಫ್ಟ್ವೇರ್ನೊಳಗೆ ನಾವು ಎಡಿಟ್ ಮಾಡ್ಕೋಬೋದು. 2 ಸಲ ಹಾಕೋ ಬದಲಿ 1 ಸಲ ಹಾಕಿ ಆಮೇಲೆ ಒಂದು ಲೈನ್ ಬುಟ್ಟ ತೊಗೊಂಡು ಹಾಕ್ಕೋಬೋದು. ಈ ಆ್ಯಪ್ ಇರೋದ್ರಿಂದ ನಂಗೆ ಸ್ವಲ್ಪ ಕೆಲಸ ಈಸಿ ಆಗ್ತೈತಿ. ಕೆಲವೊಮ್ಮೆ 2 ಸಲ ಹಾಕೋ ಬದಲಿ ಒಂದೊಂದು ಸಲ ಹಾಕಿರ್ತೀನಿ. ಒಂದು 9 ಇಂಚ್ ಬಂದರೆ ಸಾಕು ಸ್ಲೀವಿಗೆ. ಅದಕ್ಕಾಗಿ ಈ ಸಾಫ್ಟ್ವೇರು ಮಷಿನ್ ಜೊತೆನೇ ಬಂದಿರ್ತೈತಿ ಹೊಸದು ತೊಗೊಂಡಾಗ. ಇದನ್ನು ನಾವು ಕಂಪ್ಯೂಟ್ರಿಗೆ ಇನ್ಸ್ಟಾಲ್ ಮಾಡಿಕೊಂಡು ಇದ್ರೊಳಗೆ ಡಿಸೈನ್ ಎಡಿಟ್ ಮಾಡ್ಕೋಬೋದು. ಭಾಳ ಜನ ಕ್ವಶನ್ ಕೇಳ್ತಿರ್ತೀರಲ್ಲ, ಮಷಿನ್ ಬಗ್ಗೆನ ಭಾಳ ಜನ ಎನ್ಕ್ವೈರಿ ಮಾಡ್ತಿರ್ತೀರಿ. ಸೊ ಅವರಿಗೆ ಹೆಲ್ಪ್ ಆಗಲಿ ಅಂತೇಳಿ ಈ ವಿಡಿಯೋ ಮಾಡಿದೆ. ಇದು ಸಾಫ್ಟ್ವೇರ್ ಕೊಟ್ಟಿರ್ತಾರಲ್ಲ, ಇದನ್ನು ಕಂಪ್ಯೂಟರ್ ಒಳಗೆ ಇನ್ಸ್ಟಾಲ್ ಮಾಡಿಕೊಂಡು ಡಿಸೈನ್ ಎಡಿಟ್ ಮಾಡಿಕೊಂಡು ಅದಾದಮೇಲೆ ಪೆನ್ ಡ್ರೈವಿಗೆ ಕಾಪಿ ಮಾಡಿಕೊಂಡು ಆಮೇಲೆ ಡಿಸೈನ್ ಸ್ಟಾರ್ಟ್ ಮಾಡ್ಬೋದು. ಸೊ ಇದೆಲ್ಲ ಮುಗಿಸ್ಕೊಂಡು ಸಾಯಂಕಾಲದ ನಾನು ಹೇಳಿದ್ದೆ ಅಲ್ಲ ಅಕ್ಕಿ ರುಬ್ಬಕ್ಕಾಗಿರಲಿಲ್ಲ ಅಂಥೇಳಿ ಅಕ್ಕಿ ರುಬ್ಬಿ ಅದರೊಳಗೆ ಎಲ್ಲನೂ ಹಾಕಿ ಉತ್ತಪ್ಪ ಮಾಡೋಣ ಅಂತ ಅಂದ್ಕೊಂಡಿನಿ. ಸಣ್ಣಗೆ ಉಳ್ಳಾಗಡ್ಡಿ ಮತ್ತು ಹಸಿ ಖಾರ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಡ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ಚಟ್ನಿ ಒಂದು ಮಾಡ್ಕೋಬೇಕು. ಇದಕ್ಕೆ ಉಪ್ಪು ಹಾಕಿನಲ್ಲ, ಅದಕ್ಕೆ ಅದ್ರ ಮೇಲೆ ಎಕ್ಸ್ಟ್ರಾ ಉಪ್ಪು ಹಾಕಲಿಲ್ಲ. ಒಂಚೂರು ಅರಿಶಿನ ಹಾಕಿದೆ ಸ್ವಲ್ಪ ಕಲರಿಗೆ ಅಂಥೇಳಿ. ಚಟ್ನಿಗೆ ಪುಟಾಣಿ ಚಟ್ನಿನ ಬೇಗ ಆಗ್ತದೆ ಅಂಥೇಳಿ ಎಲ್ಲ ಐಟಮ್ಸ್ ಹಾಕಿ ಚಟ್ನಿ ಮಾಡ್ಕೊಂಬಿಟ್ಟೆ ಫ್ರೆಂಡ್ಸ್. ಸ್ವಲ್ಪ ಸಕ್ಕರೆ, ಆಮೇಲೆ ಉಪ್ಪು, ಖಾರ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು, ಕೊತ್ತಂಬರಿ ಮತ್ತು ಪುಟಾಣಿ ಅಷ್ಟು ಹಾಕಿದೆ. ಯಾಕಂದರೆ ಇದು ರಾತ್ರಿ ಊಟಕ್ಕೆ ಜಾಸ್ತಿ ಏನೂ ಮಾಡಲಿಲ್ಲ. ಸ್ವಲ್ಪ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಚಟ್ನಿಗೆ ಅಂಥೇಳಿ ಇಲ್ಲಿ ಒಗ್ಗರಣೆ ಕೊಟ್ಕೊಳಕತ್ತೀನಿ. ಇದಕ್ಕೇನಿಲ್ಲ ಜಾಸ್ತಿ ಎಣ್ಣೆ, ಸಾಸಿವೆ, ಜೀರಿಗೆ, ಆಮೇಲೆ ಒಂದಿಷ್ಟು ಉದ್ದಿನಬೇಳೆ, ಅವಾಗವಾಗ ಬ್ಯಾಗ್ ಸಿಕ್ಕರೆ ಸ್ವಲ್ಪ ಟೇಸ್ಟ್ ಚಲೋ ಅನ್ನಿಸ್ತಂದು ಆಮೇಲೆ ಕರಿಬೇವು, ಕೊತ್ತಂಬರಿ ಹಾಕಿ ಸ್ವಲ್ಪ ಆರಿದ ಮೇಲೆ ರುಬ್ಬಿರೋ ಚಟ್ನಿಗೆ ನಮಗೆ ಎಷ್ಟು ತಿಕ್ನೆಸ್ ಬೇಕು ನೋಡು ಅಷ್ಟು ತಿಕ್ನೆಸ್ ಮಾಡಿಕೊಂಡು ಅದನ್ನು ಇದಕ್ಕೆ ಹಾಕ್ಬಿಡೋದು. ಸ್ವಲ್ಪ ಶೇಂಗಾ ಪುಡಿ ಉದುರಿಸ್ಕೊಂಡು ಆಮೇಲೆ ಎದ್ಕೊಂಡು ತಿನ್ನೋಕೆ ಈಸಿ ಆಗಲಿ ಅಂಥೇಳಿ ಸ್ವಲ್ಪ ಅಳ್ಕಾಗೆ ಮಾಡಿದ್ದೆ ನಾನು. ಜಾಸ್ತಿ ಗಟ್ಟಿ ಆದ್ರೆ ಹಚ್ಕೊಂಡು ತಿನ್ನೋಕೆ ವೇಸ್ಟ್ ಆಗಲ್ಲ ಅಂಥೇಳಿ. ಇದು ನಮ್ಮಿಬ್ಬರಿಗೆ ಅಷ್ಟೇ. ಮಕ್ಕಳಿಗೆ ಸಪ್ಪನ್ ದೋಸೆ ಮಾಡಿ ಅದಕ್ಕೆ ಸ್ವಲ್ಪ ಚಟ್ನಿ ಹಾಕಿ ಕೊಟ್ಟಿದ್ದೆ. ಉಳ್ಳಾಗಡ್ಡಿ ತಿನ್ನಲ್ಲ ಅವ್ರು ಅಂಥೇಳಿ ಅವರಿಗೆ ಊಟ ಮಾಡಿಸ್ಬೇಕು. ಊಟ ಮಾಡಿಸಿ ಆಮೇಲೆ ನಾವು ಊಟ ಮಾಡೋದು ಲೇಟ್ ಆಗ್ತೈತಲ್ಲ, ಆವಾಗ ಮಾಡ್ಕೊಂಡ್ರತ್ತಂಥೇಳಿ ಹಿಟ್ಟಿಗೆ ಹಂಗೆ ಇಟ್ಟಿದ್ದೆ. ಅಲ್ಲಿ ಮಟ್ಟ ಸ್ವಲ್ಪ ನೆನೆದೂ ನೆನೀತೈತಂಥೇಳಿ. ಟೇಸ್ಟ್ ಆಗಿತ್ತು, ಹಿಟ್ಟನ್ನು ಚಲೋ ಬಂದಿತ್ತು. ಆಗ ರುಬ್ಬಿ ಆಗ ಮಾಡಿದ್ರೂ ಇದು ಆಯ್ತು. ನಾನು ಹಂಗೆ ಇಟ್ಟಿದ್ದೆ ಹಲ್ಲು ನೋವಿನ ಸಂಬಂಧ ಫ್ರಿಜ್ ಒಳಗೆ. ಆಮೇಲೆ ಅವನ್ನೆಲ್ಲ ತೊಳ್ಕೊಂಡು ರುಬ್ಬಿ ಮಾಡಾಕತ್ತೀನಿ. ಇನ್ನು ಮತ್ತು ಬೇರೆ ನಾಷ್ಟ ಮಾಡಿದರೆ ಇದು ಹಂಗೆ ಉಳಿತೈತೆ, ಆಮೇಲೆ ಚಲ್ಲೋದಾಗ್ತಂದು ಸೊ
ಅವರಿಗೆಲ್ಲ ಊಟ ಮಾಡಿಸಿ ನಮಗೂ ಊಟಕ್ಕೆ ರೆಡಿ ಮಾಡಕತ್ತೀನಿ. ಒಂದಿಷ್ಟು ಮೊನ್ನೆ ಮಜ್ಜಿಗೆ ಮಾಡುವಾಗ ಸ್ವಲ್ಪ ಬೆಣ್ಣೆ ತೆಗೆದಿಟ್ಟಿದ್ದೆ. ದೋಸೆ ಮಾಡಬೇಕಂತ ಭಾಳ ಕನಸಿತ್ತು, ಅದಕ್ಕಾಗಿ ಅಕ್ಕಿ ನೆನಕಿದ್ದೀನಿ ನಾನು. ಬಟ್ ರುಬ್ಬಕ್ಕಾಗ್ಲಾರ್ದಕ್ಕೆ ಅದು ದೋಸೆ ಹೋಗಿ ಉತ್ತಪ್ಪ ಆಗಿಬಿಡ್ತು. ಮತ್ತು ಅದನ್ನು ಯಾಕೆ ವೇಸ್ಟ್ ಮಾಡೋದು, ಮತ್ತು ಫ್ರಿಜ್ನಾಗ ಇಟ್ಟರೆ ಸ್ವಲ್ಪ ಸ್ಮೆಲ್ ಬರ್ತದೆ ಅಂತೇಳಿ ಅಂದ್ಕೊಂಡು ಅದ ಬೆಣ್ಣೆನ ಇದಕ್ಕೆ ಹಾಕಿದ್ರೆ ಅಂತಂತೇಳಿ. ಇದು ಬೆಣ್ಣೆ ದೋಸೆ ಅಲ್ಲ ಫ್ರೆಂಡ್ಸ್, ಇದು ಬೆಣ್ಣೆ ಉತ್ತಪ್ಪ. ಅಯ್ಯೋ, ನಾರ್ಮಲ್ ದೋಸೆ ಮಾಡಿದ್ರೂ ಸ್ವಲ್ಪ ಶೇಂಗಾ ಚಟ್ನಿ ಹಾಕಿದರೆ ಚಲೋ ಆಗ್ತೈತಿ. ಆಲೂಗಡ್ಡೆ ಪಲ್ಯ ಚಟ್ನಿ ಹಚ್ಕೊಂಡು ತಿಂತಿದ್ರು. ಅದಕ್ಕೆ ಇದಕ್ಕೂ ಸ್ವಲ್ಪ ಶೇಂಗಾ ಪುಡಿ ಮಾಡಿಟ್ಟಿರ್ತೀನಿ, ಅದನ್ನು ಸ್ವಲ್ಪ ಹಾಕಿ ಆಮೇಲೆ ಒಂದು 2 ಸ್ಪೂನ್ ತುಪ್ಪ ಬೆಣ್ಣೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟರೆ ಅಲ್ಲೇ ಕ್ರಿಸ್ಪಿ ಆಗಿರ್ತೈತಿ. ಆಮೇಲೆ ನಾವು ಸುತ್ತಾರಲೆ ತಿಂದಿರ್ತೀವಲ್ಲ, ನಡುವಿಂದ ತುಪ್ಪ ಬೆಣ್ಣೆ ಏನು ಹಾಕಿರ್ತೀವಲ್ಲ ಅದು ಕ್ರಿಸ್ಪಿಯಾಗಿ ತಿನ್ನೋಕೆ ಒಂಥರ ಟೇಸ್ಟ್ ಬರ್ತೈತಿ. ಸೊ ಹಂಗಾಗಿ ಈ ಥರ ಮಾಡಿ ಕೊಟ್ಟೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್.